ಹಾಯ್, ವೆಲ್ಕಮ್ ಟು ಕನ್ನಡ ಕ್ರೋಶೆಟ್ ಹೌಸ್. ಇವತ್ತು ನಾನು ಈ ರೀತಿ ಸ್ಮಾಲ್ ಪೌಚ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ಆಗಿ ನೋಡಿ. ಸ್ಟಾರ್ಟಿಂಗ್ ನಾನಿವಾಗ ಸ್ಲಿಪ್ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಮಾಡ್ಕೊಂಡ್ಮೇಲೆ 12 ಚೈನ್ ಸ್ಟಿಚಸ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ 12 ಚೈನ್ಗಳನ್ನು ಹಾಕೊಂಡು ನಾನಿವಾಗ ನೆಕ್ಸ್ಟು 2 ಚೈನನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಸ್ಕಿಪ್ ಮಾಡಿ 3ನೇ ಚೈನಿಗೆ ಇವಾಗ 5 ಡಬಲ್ ಕ್ರೋಶಗಳನ್ನು ಹಾಕೊಳ್ಬೇಕು. ನಾವು ಸ್ಟಾರ್ಟಿಂಗ್ ಇವಾಗ 2 ಚೈನ್ ಸ್ಕಿಪ್ ಮಾಡಿದೀವಲ್ವಾ, ಅದನ್ನು ಸಹ ಒಂದು ಡಬಲ್ ಕ್ರೋಶ ಕೌಂಟ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಕಾಣಿಸ್ತಿದೆ ನಮಗೆ 2 ಡಬಲ್ ಕ್ರೋಶಗಳಾಗಿದೆ. ಇನ್ನು 3 ಡಬಲ್ ಕ್ರೋಶಗಳನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ನಾನು 5 ಡಬಲ್ ಕ್ರೋಶಗಳನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಇಂದ ಮತ್ತೆ ಒಂದೊಂದು ಡಬಲ್ ಕ್ರೋಶಗಳನ್ನು ಹಾಕೊಳ್ತೀನಿ. ನೆಕ್ಸ್ಟ್ ಇನ್ನ 8 ಸ್ಟಿಚ್ಗೆ ನಾವು ಒಂದೊಂದು ಡಬಲ್ ಕ್ರೋಶಗಳನ್ನು ಹಾಕೊಳ್ತಾ ಬರಬೇಕು. ಇವಾಗ ನೋಡಿ, ನಾನು 8 ಸ್ಟಿಚ್ಗೂ ಒಂದೊಂದು ಡಬಲ್ ಕ್ರೋಶಗಳನ್ನು ಹಾಕೊಂಡಿದ್ದೀನಿ. ಲಾಸ್ಟ್ ಸ್ಟಿಚ್ಗೆ ನಾನು ಮತ್ತೆ 5 ಡಬಲ್ ಕ್ರೋಶಗಳನ್ನು ಹಾಕೊಳ್ತೀನಿ. ಐದು ಡಬಲ್ ಕ್ರೋಶೆಗಳ ಹಾಕೊಂಡ್ಮೇಲೆ ಮತ್ತೆ ನಾವು ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆಗಳನ್ನು ಹಾಕೊಳ್ಬೇಕು ಲಾಸ್ಟ್ ವರ್ಗುನು. ಇವಾಗ ನೋಡಿ, ಲಾಸ್ಟ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ವಾ ನಾವು, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ. ಇದು ಬೇಸ್ ರೆಡಿ ಆಗಿದೆ ಪೌಚ್ದು. ನೆಕ್ಸ್ಟ್ ಇವಾಗ ಮತ್ತೆ 2 ಚೈನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ ಇಂದ ಒಂದೊಂದು ಸ್ಟಿಚ್ ಅಲ್ಲಿ ಒಂದೊಂದು ಡಬಲ್ ಕ್ರೋಶೆಗಳನ್ನ ಹಾಕೊಳ್ತೀನಿ. ಈ ರೀತಿ ಒಂದೊಂದು ಸ್ಟಿಚ್ ಅಲ್ಲಿ ಒಂದೊಂದು ಡಬಲ್ ಕ್ರೋಶೆಗಳನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ಲಾಸ್ಟ್ ಅಲ್ಲಿ ಫಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಕೌಂಟ್ ಮಾಡ್ಕೊಳ್ಳಿ ನೀವು, ಟೋಟಲ್ 25 ಡಬಲ್ ಕ್ರೋಶಗಳು ಇರಬೇಕು. ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕೊಂಡು ಒಂದೊಂದು ಸ್ಟಿಚ್ ಅಲ್ಲಿ ಒಂದೊಂದು ಡಬಲ್ ಕ್ರೋಶೆಗಳನ್ನ ಹಾಕೊಳ್ತೀನಿ. ನೋಡಿ, ಹೀಗೆ ಪೂರ್ತಿ ಡಬಲ್ ಕ್ರೋಶಗಳನ್ನ ಹಾಕೊಂಡು ಇದೇ ತರ ನಾನು 5 ರೌಂಡ್ ಹಾಕೊಳ್ತೀನಿ. ನೋಡಿ, 5 ರೌಂಡ್ ಹಾಕೊಂಡಿದ್ದೀನಿ. ಇವಾಗ ಲಾಸ್ಟ್ 6ನೇ ರೌಂಡು, ಇದು ಫಿನಿಶಿಂಗ್ ರೌಂಡ್. ಇಲ್ಲಿಗೆ ಪೌಚು ಕಂಪ್ಲೀಟ್ ಆಗುತ್ತೆ. ನೋಡಿ, 2 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ ನಾನು ಫಸ್ಟ್ ಸ್ಟಿಚ್ ಹಾಕೊಂಡಿದ್ನಲ್ವ 2 ಚೈನು ಅಲ್ಲಿಂದ ಕೌಂಟ್ ಮಾಡಿಕೊಂಡು ಟೋಟಲ್ 8 ಸ್ಟಿಚಸ್ ಆದಮೇಲೆ ಒಂದು ಚೈನ್ ಹಾಕೊಂಡು ಈ ರೀತಿ ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಒಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ಚೈನಿಗೆ ಇವಾಗ ಒಂದು ಡಬಲ್ ಕ್ರೋಶನ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಇವಾಗ ಇಲ್ಲಿಂದ 12 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಒಂದು ಡಬಲ್ ಕ್ರೋಶ ಹಾಕಿದ್ದೀನಲ್ವಾ, ಇನ್ನು 11 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕು. 12 ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ಇವಾಗ ಕೌಂಟ್ ಮಾಡ್ಕೊಳ್ಳಿ. ಟೋಟಲ್ 12 ಡಬಲ್ ಕ್ರೋಶೆಗಳಿರಬೇಕು. ಇವಾಗ ಇಲ್ಲಿಗೆ ನಾನು 55 ಚೈನ್ಗಳನ್ನ ಹಾಕೊಳ್ತಿದ್ದೀನಿ. ಅಂದ್ರೆ ಒಂದು 50ರಿಂದ 60 ಚೈನ್ ಒಳಗಡೆ ನೀವು ಹಾಕೊಳ್ಬಹುದು. ಇದರಿಂದ ನಾವು ಬ್ಯಾಗಿಗೆ ಹ್ಯಾಂಗ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ನೋಡಿ ಇವಾಗ ನಾನು ಒಂದು 55 ಚೈನ್ಗಳನ್ನ ಹಾಕೊಂಡಿರಬಹುದು. ನೆಕ್ಸ್ಟ್ ಒಂದು ಸ್ಟಿಚ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಿಕ್ಕಿದ್ದ 4 ಸ್ಟಿಚ್ಗಳನ್ನು ಸಹ ಹಾಕೊಂಡು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ಫಸ್ಟ್ ಸ್ಟಿಚ್ ಇತ್ತಲ್ವಾ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಎಕ್ಸ್ಟ್ರಾ ದಾರ ಕಾಣಿಸ್ತಿದೆ ಅಲ್ವಾ, ಇದನ್ನ ದಪ್ಪ ಕಣ್ಣಿನ ಸೂಜಿಗೆ ಹೀಗೆ ಪೋಣಿಸ್ಕೊಂಡು ಅದನ್ನ ಹಿಂದೆಗಡೆ ಅಂದ್ರೆ ಪೌಚ್ ಹಿಂದೆಗಡೆ ಕಾಣುವ ರೀತಿಯಲ್ಲಿ ಹೀಗೆ ಒಂದೆರಡು ಸ್ಟಿಚ್ ಹಾಕೊಂಡು ನಾನು ಲಾಸ್ಟ್ ಅಲ್ಲಿ ಅದನ್ನ ಕಟ್ ಮಾಡ್ಕೊಳ್ತೀನಿ. ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕ್ರೋಶಾ ರಿಲೇಟೆಡ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.